ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನೋ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 4th ಸೆಮ್ಮಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಅಂಡರ್ SCPನಲ್ಲಿ ತೊಗೊಂಡಿದ್ದೀರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ 4 ಯೂನಿಟ್ ಇರುತ್ತೆ ಕೆಮಿಸ್ಟ್ರಿನಲ್ಲಿ. 4 ಯೂನಿಟ್ಗೂ ಈಕ್ವಲ್ ವೇಟೇಜ್ ಇರುತ್ತೆ. 4ನೇ ಯೂನಿಟಲ್ಲಿ 3 ನಿಮಗೆ ಸಬ್ ಟಾಪಿಕ್ಸ್ ಬರುತ್ತೆ. IR ಸ್ಪೆಕ್ಟ್ರೋಸ್ಕೋಪಿ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಮತ್ತು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ. ಆಲ್ರೆಡಿ IR ಸ್ಪೆಕ್ಟ್ರೋಸ್ಕೋಪಿ ಇರ್ಬೋದು, ಅದೇ ಥರ ನಿಮಗೆ ಮಾಸ್ ಸ್ಪೆಕ್ಟ್ರೋಸ್ಕೋಪಿದು ಫುಲ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಈಗ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಏನಿದ್ದೀರ ಅದರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋದು 7ನೇ ವೀಡಿಯೋ. ಇವತ್ತಿನ ವೀಡಿಯೋದಲ್ಲಿ ಜನರಲ್ ಮೆಕ್ಯಾನಿಸಮ್ ಆಫ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಬೆನ್ಝೀನ್. ಸೊ ಬೆನ್ಝೀನ್ ಏನಾಗುತ್ತೆ ಅಂದರೆ ಜನರಲಿ ಇಟ್ ಗೋಯಿಂಗ್ ಟು ಆ್ಯಕ್ಟ್ as an electron rich species, it is going to act as a nucleophile, therefore the electrophiles will come and attack, thereby there will be a substitution of hydrogen of the benzene by an electrophiles. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಅದು ಮೆಕ್ಯಾನಿಸಮ್ ಯಾವ ಥರ ಆಗುತ್ತೆ ಅದನ್ನು ಇವತ್ತು ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಯಾಕಂದರೆ ಇದು ಜನರಲ್ ಮೆಕ್ಯಾನಿಸಮ್ ಹೇಳ್ತಾ ಇರೋದು. ನಿಮ್ಗೆ ಆಲ್ರೆಡಿ ಗೊತ್ತಿದೆ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಸಬ್ಸ್ಟಿಟ್ಯೂಷನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಿಗೆ ಓದ್ತೀರಾ. ನೈಟ್ರೇಷನು, ಸಲ್ಫೋನೇಷನ್ ಓದ್ತೀರಾ, ಸಲ್ಫೋನೇಷನ್ ಓದ್ತೀರಾ, ಹ್ಯಾಲೋಜನೇಷನ್ ಓದ್ತೀರಾ, ಫ್ರೀಲ್ಕ್ರಾಫ್ಟ್ಸ್ ಅಸೈಲೇಷನ್, ಫ್ರೀಲ್ಕ್ರಾಫ್ಟ್ ಆಲ್ಕಲೇಷನ್. ಈ ಥರ 5 ರಿಯಾಕ್ಷನ್ಸ್ ಬರುತ್ತೆ. 5 ರಿಯಾಕ್ಷನ್ಸ್ಗೂ ಸ್ಟೆಪ್ಸ್, ಮೆಕ್ಯಾನಿಸಮ್ ಸ್ಟೆಪ್ಸ್ ಏನಾಗುತ್ತೆ ಸೇಮ್ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಎಲೆಕ್ಟ್ರೋಫೈಲ್ ಜನರೇಟ್ ಆಗುತ್ತೆ. ಎರಡನೇ ಸ್ಟೆಪ್ಪಲ್ಲಿ ಜನರೇಟೆಡ್ ಎಲೆಕ್ಟ್ರೋಫೈಲ್ ವಿಲ್ ಗೋ ಅಂಡ್ ಅಟ್ಯಾಕ್ ದಿ ಬೆನ್ಝೀನ್ ಮಾಲಿಕ್ಯೂಲ್ಸ್, ಸೊ ಲೀಡ್ಸ್ ಟು ದಿ ಫಾರ್ಮೇಷನ್ ಆಫ್ ಎ ಕಾರ್ಬೋಕೇಟಿಯಾನ್. ದಟ್ ಕಾರ್ಬೋಕೇಟಿಯಾನ್ ಇನ್ ಟರ್ನ್ ಲೀಡ್ಸ್ ಟು ದಿ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್. ಈ ರೀತಿಯಾಗಿ 3 ಸ್ಟೆಪ್ಪಲ್ಲಿ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಮಾತ್ರ ಯಾವುದು ಎಲೆಕ್ಟ್ರೋಫೈಲ್ ಇದೆಯಲ್ಲ ಆ ಎಲೆಕ್ಟ್ರೋಫೈಲ್ ಮಾತ್ರ ಏನಾಗುತ್ತೆ ಬೇರೆ ಬೇರೆ ಆಗುತ್ತೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಏನಾಗುತ್ತೆ ಸ್ಟೆಪ್ಸ್ ಏನಾಗುತ್ತೆ ಸೇಮ್ ಆಗುತ್ತೆ. ಹಾಗಾಗಿ ನಾನು ಜನರಲ್ ಮೆಕ್ಯಾನಿಸಮ್ ಆಫ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಮುಂಚೆನೇ ಹೇಳ್ದಂಗೆ ಬೆನ್ಝೀನ್ ಅಂಡರ್ಗೋಸ್ ಎ electrophilic substitution reaction because it going to contain a electron rich species ಅಂತ ಕರಿತೀವಿ. delocalized pi electrons will be there, therefore it going to act as an electron rich system ಥರ ಇರುತ್ತೆ. So since it's going to behave like a ನ್ಯೂಕ್ಲಿಯೋಫೈಲ್, ಎಲೆಕ್ಟ್ರೋಫೈಲ್ ಬಂದು ಅಟ್ಯಾಕ್ ಮಾಡಬೇಕು. ಸೊ ಎಲೆಕ್ಟ್ರೋಫೈಲ್ ಅಟ್ಯಾಕ್ ಮಾಡಿದಾಗ ಹೈಡ್ರೋಜನ್ ಆಫ್ ದಿ ಬೆನ್ಝೀನ್ ವಿಲ್ ಬಿ ರೀಪ್ಲೇಸ್ಡ್ ಬೈ ದಿ ಎಲೆಕ್ಟ್ರೋಫೈಲ್ಸ್ ಇರುತ್ತೆ. ಹಾಗಾಗಿ ಈ ರಿಯಾಕ್ಷನ್ನ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸಿನ್ಸ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆನ್ ಆರೋಮ್ಯಾಟಿಕ್ ರಿಂಗ್, ಆರೋಮ್ಯಾಟಿಕ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತಲೂ ಇದನ್ನು ಕರೀತಾರೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕೊಟ್ಟಿದ್ದೀವಿ, ಇಲ್ಲೊಂದು ಬೆನ್ಝೀನ್ ಇದೆ. ಬೆನ್ಝೀನಲ್ಲಿ ಇರುವಂಥ ಹೈಡ್ರೋಜನ್ ಏನಾಗ್ತಾ ಇದೆ, ನಿಮಗೆ ಒಂದು ಸಬ್ಸ್ಟ್ರೇಟ್ ಇದೆ. ಸಬ್ಸ್ಟ್ರೇಟಲ್ಲಿ ಎಲೆಕ್ಟ್ರೋಫೈಲು ಇದೆ, ನ್ಯೂಕ್ಲಿಯೋಫೈಲು ಇದೆ. ಆ ಎಲೆಕ್ಟ್ರೋಫೈಲ್ ಏನು ಮಾಡ್ತಾ ಇದೆ, ಇನ್ ಪ್ರೆಸೆನ್ಸ್ ಆಫ್ ದಿ ಕೆಟಲಿಸ್ಟ್ ಏನು ಮಾಡ್ತಾ ಇದೆ, ಅಟ್ಯಾಕ್ ಮಾಡಿ ರೀಪ್ಲೇಸ್ ಮಾಡ್ತಾ ಇದೆ ಹೈಡ್ರೋಜನ್ ಬೈ ಇ. ಸೊ ಏನು ಹೈಡ್ರೋಜನ್ ಬರುತ್ತಲ್ಲ, ಹೈಡ್ರೋಜನ್ ವಿಲ್ ರಿಯಾಕ್ಟ್ ವಿತ್ ನ್ಯೂಕ್ಲಿಯೋಫೈಲ್. ಇದು ಜನರಲ್ ರಿಯಾಕ್ಷನ್ಸ್ ಆಗಿದೆ. ಆ ಇ ಅನ್ನೋದು ನೈಟ್ರೇಷನ್ ಆದರೆ NO2 ಆಗುತ್ತೆ, ಸಲ್ಫನೇಷನ್ ಆಯಿತು ಅಂದರೆ SO3 ಆಗುತ್ತೆ. ಅದೇ ಥರ ಹ್ಯಾಲೋಜನೇಷನ್ ಅಂತಂದರೆ X ಬರುತ್ತೆ. ಅದೇ ಥರ ಅಸೈಲೇಷನ್ ಅಂತಂದರೆ RCOCl ಬರುತ್ತೆ. ಅದೇ ಥರ ಆಲ್ಕಲೇಷನ್ ಅಂತಂದರೆ R ಗ್ರೂಪ್ ಬಂದು ರಿಪ್ಲೇಸ್ ಆಗುತ್ತೆ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಫಿಲಿಕ್ ಆರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಜನರಲ್ ಮೆಕ್ಯಾನಿಸಮ್ ತೊಗೊಂಡ್ರೆ ನಾನು ಹೇಳ್ದಂಗೆ 3 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಜನರೇಷನ್ ಆಫ್ ಎನ್ ಎಲೆಕ್ಟ್ರೋಫೈಲ್. ಸೊ ಎಲೆಕ್ಟ್ರೋಫೈಲು ಜನರೇಟ್ ಆಗಬೇಕು. ಎಲೆಕ್ಟ್ರೋಫೈಲ್ಸ್ ಅಂದರೆ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸು ನನಗೆ ಜನರೇಟ್ ಆಗಬೇಕು. ಆ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸು ವಿಲ್ ಗೋ ಅಂಡ್ ಅಟ್ಯಾಕ್ ದಿ ಅಟ್ಯಾಕ್ ಆಫ್ ದಿ ಎಲೆಕ್ಟ್ರೋಫೈಲ್ ಆನ್ ದಿ ಬೆನ್ಝೀನ್ ರಿಂಗ್ ಆಗ್ತಾ ಇದೆ. ಬೆನ್ಝೀನ್ ರಿಂಗ್ ಮೇಲೆ ಇದು ಹೋಗಿ ಅಟ್ಯಾಕ್ ಆಗ್ತಾ ಇದೆ. ಅಟ್ಯಾಕ್ ಆದಾಗ ನಿಮ್ಗೆ ಏನಾಗುತ್ತೆ, ಕಾರ್ಬೋಕೇಟಿಯಾನ್ ಬರುತ್ತೆ. ದಟ್ ಕಾರ್ಬೋಕೇಟಿಯಾನ್ ಇನ್ ಟರ್ನ್ ಅಂಡರ್ಗೋಸ್ ಎ ಸ್ಟೆಬಿಲೈಸೇಷನ್ ಥ್ರೂ ರೆಸೊನೆನ್ಸ್ ಆಗುತ್ತೆ. ಸೊ ಯಾವುದು ಸ್ಟೇಬಲ್ ಇರುತ್ತಲ್ಲ ಆ ಸ್ಟೇಬಲ್ ಕಾರ್ಬೋಕೇಟಿಯಾನ್ ನನಗೆ ಉಳ್ಕೊಳ್ಳುತ್ತೆ. ದಟ್ ಸ್ಟೇಬಲ್ ಕಾರ್ಬೋಕೇಟಿಯಾನ್ ವಿತ್ ಅ ಲಿಬ್ರೇಷನ್ ಆಫ್ ಎ ಪ್ರೋಟಾನ್ ಇಟ್ ಗೋಯಿಂಗ್ ಟು ಫಾರ್ಮ್ಸ್ ದಿ ಪ್ರಾಡಕ್ಟ್. ಇದಕ್ಕೆ ನಾವೇನಂತ ಕರಿತೀವಿ, ದೀಸ್ ಆರ್ ದಿ 3 ಡಿಫ್ರೆಂಟ್ ಸ್ಟೆಪ್ಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅದು ನೈಟ್ರೇಷನ್ ಆಗಿರ್ಬೋದು, ಸಲ್ಫನೇಷನ್ ಆಗಿರ್ಬೋದು, ಫ್ರೀಲ್ಕ್ರಾಫ್ಟ್ಸ್ ಅಸೈಲೇಷನ್ ರಿಯಾಕ್ಷನ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲ ರಿಯಾಕ್ಷನ್ಸಲ್ಲೂ ಈ 5 ಟೈಪ್ ಆಫ್ ರಿಯಾಕ್ಷನ್ ನಾನು ಹೇಳಿದ್ದೀನಿ. ಎಲ್ಲದರಲ್ಲೂ 3 ಸ್ಟೆಪ್ಪಲ್ಲಿ ಆಗುತ್ತೆ. ಸೊ ನೀವು ಒಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಮಿಕ್ಕಿದನ್ನೆಲ್ಲ ಬರಿಬೋದು. ಹಾಗಾಗಿ ನಾವು ಜನರಲ್ ಮೆಥಡ್ ಆಫ್
ಪ್ರಿಪ್ರೇಷನ್ನ ಮೆಕ್ಯಾನಿಸಮ್ನ ಕೊಡ್ತಾ ಇದ್ದೀವಿ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗಬೇಕು, ಎಲೆಕ್ಟ್ರೋಫೈಲ್ ಜನರೇಟ್ ಆಗಬೇಕು. ಎಲೆಕ್ಟ್ರೋಫೈಲ್ ಜನರೇಟ್ ಆಗಬೇಕು ಅಂದರೆ ನಿಮ್ಮದು 2 ಸಬ್ಸ್ಟ್ರೇಟ್ ಇರುತ್ತೆ. ಅದರಲ್ಲಿ ಒಂದು ಸಬ್ಸ್ಟ್ರೇಟ್ ಶುಡ್ ಇಂಟ್ರಾಕ್ಟ್ ವಿತ್ ಕೆಟಲಿಸ್ಟ್ ಜೊತೆಗೆ ಅದು ಇಂಟ್ರಾಕ್ಟ್ ಮಾಡಿದಾಗ ಎಲೆಕ್ಟ್ರೋಫೈಲ್ ಜನರೇಟ್ ಆಗುತ್ತೆ. ಸೊ ಈ ಎಲೆಕ್ಟ್ರೋಫೈಲ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಅಟ್ಯಾಕ್ ದಿ ಎಲೆಕ್ಟ್ರಾನ್ ರಿಚ್ ಆರ್ ಪೈ ಎಲೆಕ್ಟ್ರಾನ್ ಕ್ಲೌಡ್ ಆಫ್ ದಿ ಬೆನ್ಸಿನ್ ರಿಂಗ್ ಮೇಲೆ ಅಟ್ಯಾಕ್ ಮಾಡಿ ಅದೇನು ಮಾಡುತ್ತೆ, ಇಂಟರ್ಮೀಡಿಯೇಟ್ ಕಾರ್ಬೋಕೆಟಿಯಾನ್ ಫಾರ್ಮೇಷನ್ ಆಗುತ್ತೆ. ಈ ಕಾರ್ಬೋಕೆಟಿಯಾನ್ ಏನು ಫಾರ್ಮೇಷನ್ ಆಗಿದೆಯಲ್ಲ, ದಟ್ ಕ್ಯಾನ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್. ಅದೇನಾಗುತ್ತೆ, ದೆ ಕೀಪ್ ಆನ್ ಮೂವಿಂಗ್ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಪಾರ್ಟ್. ಸೊ ನಿಮ್ಗೆ ಏನು ಕಾರ್ಬೋಕೆಟಿಯಾನ್ ಬಂತಲ್ಲ, ಫಸ್ಟ್ ಸ್ಟ್ರಕ್ಚರು, ಸೆಕೆಂಡ್ ಸ್ಟ್ರಕ್ಚರು, ಥರ್ಡ್ ಸ್ಟ್ರಕ್ಚರಲ್ಲಿ ಈಕ್ವಲೆಂಟ್ ಸಿಗ್ನೇಚರ್ ಇದು ಮಾರ್ಕ್ ಮಾಡಿದ್ದೀವಿ. ಇಲ್ಲಿ ಏನು ನಾವು ತೋರಿಸಿದ್ದೀವಲ್ಲ, ದೇ ಆರ್ ಈಕ್ವಲೆಂಟ್ ಇನ್ ಎನರ್ಜಿ, ಇನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ತೋರಿಸೋದಕ್ಕೆ ಇಲ್ಲಿ ರೆಸೊನೆನ್ಸ್ ಅಂತ ಹೇಳ್ತೀವಿ. ಈ ರೀತಿಯಾಗಿ 3 ರೆಸೊನೇಟಿಂಗ್ ಸ್ಟ್ರಕ್ಚರ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಈ ಎಲ್ಲ ರೆಸೊನೇಟಿಂಗ್ ಸ್ಟ್ರಕ್ಚರಲ್ಲೂ ಎನರ್ಜಿ ಸೇಮ್ ಇರುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸೇಮ್ ಇರುತ್ತೆ, ಬಟ್ ಓನ್ಲಿ ದಿ ಪಾಸಿಟಿವ್ ಚಾರ್ಜ್ ಬೇರೆ ಬೇರೆ ಕಾರ್ಬನ್ಗೆ ಬರ್ತಾ ಹೋಗುತ್ತೆ. ಇಲ್ಲಿ ಈ ಕಾರ್ಬನ್ ನಂಬರ್ ಇದು 1 ಅಂತ ತೊಗೊಂಡ್ರೆ ಕಾರ್ಬನ್ ನಂಬರ್ 2ನಲ್ಲಿದೆ, ನೆಕ್ಸ್ಟ್ ಕಾರ್ಬನ್ ನಂಬರ್ 4ಅಲ್ಲಿದೆ, ಮತ್ತು ಕಾರ್ಬನ್ ನಂಬರ್ 6ಅಲ್ಲಿ ನಿಮಗೆ ಬರ್ತಾ ಇದೆ. ಅದನ್ನು ಎಲ್ಲ ಸೇರಿಸ್ಕೊಂಡು ಆಲ್ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್, ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ನ ಸೇರಿಕೊಂಡು ನಾನು ಒಂದು ಸ್ಟ್ರಕ್ಚರ್ ಬರಿತೀನಿ. ಅದಕ್ಕೆ ನಾನು ರೆಸೊನೆನ್ಸ್ ಹೈಬ್ರಿಡ್ ಅಂತ ಹೇಳ್ತೀನಿ. ಇಲ್ಲಿ ರೆಸೊನೆನ್ಸ್ ಹೈಬ್ರಿಡ್ ಬರ್ತಾ ಇದೆ. ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ಆಗ್ತಾ ಇದೆ. ಥರ್ಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಈ ರೆಸೊನೆನ್ಸ್ ಹೈಬ್ರಿಡ್ ಏನಿದೆಯಲ್ಲ ಅದರಲ್ಲಿ ಏನಾಗುತ್ತೆ, ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಆಗುತ್ತೆ. ಪ್ರೋಟಾನ್ನ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಗೋ ಅವೇ ಆಸ್ H+, ಲೀವಿಂಗ್ ಇಟ್ಸ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಬೆನ್ಸಿನ್ ನ್ಯೂಕ್ಲಿಯಸ್. ಆವಾಗ ಏನಾಗುತ್ತೆ ನಿಮಗೆ ಅಂತಂದರೆ, ಹೆಚ್ಚು ಹೊರಗಡೆ ಬರುತ್ತೆ, ಹೋಗಿ ಅಲ್ಲಿ ಕೂತ್ಕೊಳ್ಳುತ್ತೆ. ಈ ರೀತಿಯಾಗಿ ಕ್ಯಾಟಲಿಸ್ಟ್ ವಿಲ್ ಬಿ ರೀಜನರೇಟೆಡ್ ಅಟ್ ದಿ ಎಂಡ್. ಈ ರೀತಿಯಾಗಿ 3 ಸ್ಟೆಪ್ಪಲ್ಲಿ ನಿಮಗೆ ಜನರಲ್ ಮೆಕ್ಯಾನಿಸಮ್ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಎಲೆಕ್ಟ್ರೋಫೈಲ್ ಜನರೇಟ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಆ ಎಲೆಕ್ಟ್ರೋಫೈಲ್ ಬೆನ್ಸಿನ್ ರಿಂಗ್ ಜೊತೆಗೆ ಅಟ್ಯಾಕ್ ಮಾಡುತ್ತೆ. ಥರ್ಡ್ ಸ್ಟೇಜಲ್ಲಿ ಏನಾಗುತ್ತೆ, ಏನು ಇಂಟರ್ಮೀಡಿಯೇಟ್ ಬರುತ್ತಲ್ಲ, ಕಾರ್ಬೋಕೆಟಿಯಾನ್ ಇದೆಯಲ್ಲ, ದಟ್ ಕ್ಯಾನ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್. ಬಿಕಾಸ್ ವಿತಿನ್ ದಿ ಬೆನ್ಸಿನ್ ರಿಂಗ್ ಅಲ್ಲಿ ಏನಾಗ್ತಿರುತ್ತೆ, ಡಿಲೋಕಲೈಸೇಷನ್ ಆಫ್ 5 ಎಲೆಕ್ಟ್ರಾನ್ಸ್ ಇರುತ್ತೆ. ದೇ ಗೋ ಆನ್ ಕೀಪಿಂಗ್ ದ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಎ clockwise or anti-clockwise direction to form the stable ಕಾರ್ಬೋಕೆಟಿಯಾನ್. ಆ ಸ್ಟೇಬಲ್ ಕಾರ್ಬೋಕೆಟಿಯಾನಲ್ಲಿ ಪ್ರೋಟಾನ್ ಎಬ್ಸ್ಟ್ರಾಕ್ಟ್ ಮಾಡಿದಾಗ, ಪ್ರೋಟಾನ ಹೊರಗಡೆ ತೆಗೆದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ, ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಅಲಾಂಗ್ ವಿತ್ ದಟ್ ಕ್ಯಾಟಲಿಸ್ಟ್ ವಿಲ್ ಬಿ ರೀಜನರೇಟೆಡ್. ಸೊ ನೀವು ಒಂದು ಮೆಕ್ಯಾನಿಸಮ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲ 5 ರಿಯಾಕ್ಷನ್ಸ್ಗೂ ನೀವು ಬರೆಯೋದಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಕಾಮೆಂಟ್ ಬಿಲೋ. Like, share and subscribe for more such organic chemistry videos. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಬೆನ್ಸೀನ್, ನೈಟ್ರೇಷನ್ ತೊಗೊಂಡು ಇದ್ರದ್ದು ಮೆಕ್ಯಾನಿಸಮ್ ಇನ್ ಡೀಟೈಲ್ ವಿತ್ ಫಾರ್ಮೇಷನ್ ಆಫ್ ದಿ NO2+ ಆ್ಯಸ್ ಎನ್ ಎಲೆಕ್ಟ್ರೋಫೈಲ್ ಅದೇ ಜನರೇಟ್ ಆಗುತ್ತಾ ಇಲ್ವಾ ಅಂತ ನಾವು ಕನ್ಫರ್ಮ್ ಮಾಡೋದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಇದೆ. ಆ ಟೆಕ್ನಿಕ್ಸ್ನ ಯೂಸ್ ಮಾಡಿಕೊಂಡು ನೈಟ್ರೇಷನ್ಗೆ NO2+ ಜನರೇಟ್ ಆಗ್ತಿದೆ. ದಟ್ಸ್ ಎನ್ ಎಲೆಕ್ಟ್ರೋಫೈಲ್. ದಟ್ ಎಲೆಕ್ಟ್ರೋಫೈಲ್ ಈಸ್ ಅಟ್ಯಾಕಿಂಗ್ ದಿ ಬೆನ್ಸಿನ್ ನ್ಯೂಕ್ಲಿಯಸ್. ಅದನ್ನೆಲ್ಲ ನಾವು ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಗುಡ್ ಲಕ್.